ಎಲ್ಲರಿಗೂ ನಮಸ್ಕಾರ. ಈಗ ತುಂಬಾ ಜನ ನಮ್ಗೆ ಕೇಳ್ತಿರೋದೇನಂತಂದ್ರೆ ನಮ್ ಗಾಡಿಗಳಿಗೆ ಪರ್ಮಿಟ್ ಇಲ್ಲ, ನಾವು ಹೋಗಿ ಬ್ರೋಕರ್ ಹತ್ರ ತಗೊಂಡಿದೀವಿ ಗಾಡಿಗಳನ್ನ, ಆದ್ರೆ ಪರ್ಮಿಟ್ ಗಳನ್ನ ಹಾಕೊಟ್ಟಿಲ್ಲ ಬ್ರದರ್, ಇದರಿಂದಾಗಿ ತುಂಬಾನೇ ಕಷ್ಟ ಆಗ್ತಿದೆ ನಮಗೆ ಅಂತ ಅಂದ್ಬಿಟ್ಟು ತುಂಬಾ ಹೇಳ್ತಿದ್ರಿ. ಸೊ ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಯಾರು ಗೊತ್ತಿಲ್ಲ ಅವ್ರ ಹತ್ರ ಎಲ್ಲ ಹೋಗಿ ತೆಗಾಕೊಳಕ್ ಹೋಗಬೇಡಿ. ನಾನು ಹೇಳೋದು, ಇವಾಗ ಪರ್ಮಿಟ್ ಎಷ್ಟು ದಿನದಲ್ಲಿ ಬರುತ್ತೆ, ರಿಜಿಸ್ಟ್ರೇಷನ್ ಎಷ್ಟು ದಿನದಲ್ಲಿ ಆಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋನ ಫುಲ್ ನೋಡಿ ನಿಮ್ಗೆ ಒಂದು ಐಡಿಯಾ ಬಂದ್ಬಿಡುತ್ತೆ. ಈಗ ನಾರ್ಮಲ್ ಆಗಿ ಗಾಡಿ ತಗೊಂಡು ನೀವು ಶೋರೂಮ್ ಇಂದ ಇಳಿಸ್ತೀನಿ ಅಂತಂದ್ರೆ ಗಾಡಿ ತಗೊಂಡ್ರೆ ಅರೌಂಡ್ ಒಂದು ಆಟೋ, ಓಕೆ, ನಾರ್ಮಲ್ ಆಗಿ ಶೋರೂಮ್ ಇಂದ ನೀವು ಆಟೋನ ಇಳಿಸ್ತೀವಿ ಅಂತ ಅಂದ್ರೆ ನಿಮ್ಗೆ ಒಂದು 2 ದಿನದಲ್ಲಿ ಸಿಗುತ್ತೆ. ಅಂದ್ರೆ ನೀವು ಅಮೌಂಟ್ ಫುಲ್ ನಿಮ್ದು ಸೆಟ್ಲ್ಮೆಂಟ್ ಆಯ್ತು ಅಂತಂದ್ರೆ ನಿಮ್ಗೆ ಗಾಡಿ ಕೊಡ್ತಾರೆ. ನೀವು ತಗೊಂಡ್ ಹೋಗ್ಬಿಟ್ಟು ಆ ಗಾಡಿನ ರೂಫ್ ಟಾಪ್ ಏನಿದೆ ಅದನ್ನ ಎಳಸ್ಕೊಂಡು ಇಲ್ಲ ಅದನ್ನ ಏನಿದೆ ಮಾಡಿಸ್ಕೊಂಡ್ ಬರ್ಬೇಕು. ಅದಾದ್ಮೇಲೆ ಇನ್ವಾಯ್ಸ್ ರೆಡಿ ಮಾಡ್ತಾರೆ. ಇನ್ವಾಯ್ಸ್ ರೆಡಿ ಮಾಡ್ಬಿಟ್ಟು ನಿಮ್ಗೆ ಮತ್ತೆ ನೆಕ್ಸ್ಟ್ ಪ್ರೋಸೆಸ್ಗೆ ಹಾಕ್ತಾರೆ. ಅದೇನಪ್ಪ ಅಂದ್ರೆ ಪಾಸಿಂಗ್ ಆದ್ಮೇಲೆ ಪಾಸಿಂಗ್ ಆಗಕ್ಕೆ ಮುಂಚೆನೆ ನಂಬರ್ ಬರುತ್ತೆ. ಸೊ ನಂಬರ್ನ ಯಾವ್ದಿದೆ ಅದು ಸೆಲೆಕ್ಟ್ ಆಗಿ ನಿಮ್ಗೆ OTP ನಂಬರ್ ಇದೆಲ್ಲ ಬರುತ್ತೆ. ಒಂದಿನ ಪಾಸಿಂಗ್ ಅಂತ ಕರೀತಾರೆ. ಆಲ್ಮೋಸ್ಟ್ ಒಂದು 2-3 ದಿನದಲ್ಲೇ ನಿಮ್ ಗಾಡಿ ರಿಜಿಸ್ಟ್ರೇಷನ್ ಆಗ್ಬಿಡುತ್ತೆ. ಅಂದ್ರೆ ನಾನು ಹೇಳ್ತಿರೋದು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಅಂದಾಜಾಗಿ ಇಟ್ಕೊಳ್ಳಿ, ಒಂದು 4-5 ದಿನ ಒಳಗಡೆ, ವರ್ಕಿಂಗ್ ಡೇಸ್ ಒಳಗಡೆ, ಮ್ಯಾಕ್ಸಿಮಮ್ ಅಂದ್ರೆ 1 ವಾರ, ಆಯ್ತಾ. ಮ್ಯಾಕ್ಸಿಮಮ್ ಅಂದ್ರೆ 1 ವಾರ ಒಳಗಡೆ ನಿಮ್ಗೆ ನಿಮ್ ಗಾಡಿ ಪಾಸಿಂಗ್ ಆಗಿ ರಿಜಿಸ್ಟ್ರೇಷನ್ ಆಗಿ ರೆಡಿ ಆಗುತ್ತೆ. ಇನ್ನು ನೆಕ್ಸ್ಟ್ ಆವಾಗ ನೀವು ಡ್ಯೂಟಿ ಮಾಡ್ಬೋದಾ, ಎಲ್ಲ ಡ್ಯೂಟಿ ಮಾಡ್ಬೋದಾದ್ರೆ ಓಲಾ ಮತ್ತೆ ಊಬರ್ ಅಲ್ಲಿ ಬಂದು ನಿಮ್ ಗಾಡಿನ ಅಟ್ಯಾಚ್ ಮಾಡ್ಕೋಬಹುದು. ಓಲಾದಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು, ಊಬರ್ ಅಲ್ಲಿ ಇಮಿಡಿಯೇಟ್ ಆಗಿ ಅಟ್ಯಾಚ್ ಮಾಡ್ಕೋಬಹುದು ಆಗಿರುತ್ತೆ, ಸರಿನಾ. ಅದ್ರ ಜೊತೆಗೇನೆ ಇನ್ನು ಪರ್ಮಿಟ್ ಎಷ್ಟು ದಿನದಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ತುಂಬಾ ಜನ ಕನ್ಫ್ಯೂಷನ್. ಸೊ ಕರೆಕ್ಟ್ ಆಗಿ ಅವನು ಎಲ್ಲ ಪ್ರೊಸೆಸ್ ಮಾಡ್ಕೊಂಡು ಪ್ರೊಸೆಸಿಂಗ್ ಮಾಡ್ತು ಅಂತ ಅಂದ್ರೆ ನಿಮ್ಗೆ ಒಂದು 15 ದಿವಸ ಒಳಗಡೆನೆ ನಿಮ್ಗೆ ನಿಮ್ಮ ಪರ್ಮಿಟ್ ಬಂದ್ಬಿಡುತ್ತೆ. ಸೊ ಒಂದು ವಾರದಲ್ಲಿ ಒಂದು 10 ಡೇಸ್ ಅಂತ ಇಟ್ಕೊಳ್ಳಿ ರಿಜಿಸ್ಟ್ರೇಷನ್, ಈ ಟಾಪ್ ರೂಪಿಂಗು ಇದೆಲ್ಲ ಇನ್ವಾಯ್ಸ್ ಬರೋ ಅಷ್ಟರಲ್ಲಿ, ಪಾಸಿಂಗ್ ಆಗೋ ಅಷ್ಟರಲ್ಲಿ, ಇದೆಲ್ಲ ಒಂದು 10 ದಿವಸದಲ್ಲಿ ಆಯ್ತು ಅಂದ್ರೆ ಇನ್ನು ಅದಾದ್ಮೇಲೆ ಒಂದು 5-10 ದಿವಸ ಒಳಗಡೆ ನಿಮ್ಗೆ ನಿಮ್ದು ಪರ್ಮಿಟ್ ನಂಬರ್ ಸಿಗುತ್ತೆ. ಇನ್ನೊಂದು ಒಂದು ವಾರದಲ್ಲಿ ಪ್ರಿಂಟ್ ಸಿಗ್ಬೋದು, ಆಯ್ತಾ, ಪರ್ಮಿಟ್ ಅದು ಪ್ರಿಂಟ್. ಮ್ಯಾಕ್ಸಿಮಮ್ ಅಂತ ಅಂದ್ರೆ ಈ ಎಲ್ಲಾ ಪ್ರೋಸೆಸ್ ಕೂಡ 1 ತಿಂಗಳು ಅನ್ಕೊಂಡೆ. ಮ್ಯಾಕ್ಸಿಮಮ್ ಅಂದ್ರೆ 1 ತಿಂಗಳು ಒಳಗಡೆನೆ ಎಲ್ಲಾ ಪ್ರೋಸೆಸ್ ಮುಗ್ದೋಗುತ್ತೆ. ಸೊ ಇದು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಆಗೋದು. ತುಂಬಾ ಜನ ಏನ್ ಮಾಡ್ತಾರೆ ಅಂತ ಅಂದ್ರೆ ನಿಮ್ದು ಅದಿಲ್ಲ ಇದಿಲ್ಲ, ಮತ್ತೆ DL ಬ್ಯಾಡ್ಜ್ ಇರೋದಿಲ್ಲ. ಕೆಲವರಿಗೆಲ್ಲ ಸರಿ ನಾವು ಮಾಡ್ಕೊಡ್ತೀವಿ, ಸೇಲ್ ಮಾಡ್ಬೇಕಾದ್ರೆ ಒಂಥರ ಹೇಳ್ತಾರೆ, ಸೇಲ್ ಮಾಡಿದ್ಮೇಲೆ ಒಂಥರ ಹೇಳ್ತಾರೆ, ಆಮೇಲೆ ನಿಮ್ದು ಡಾಕ್ಯುಮೆಂಟ್ ಸರಿ ಇಲ್ಲ, ನಿಮ್ದು ಬ್ಯಾಡ್ಜ್ ಇಲ್ಲ, ಅದಿಲ್ಲ ಇದಿಲ್ಲ ಅನ್ಕೊಂಡು ತುಂಬಾನೇ ಯಾಮರ್ಸೋರು ತುಂಬಾ ಜನ ಇದ್ದಾರೆ. ಸೊ ಅಂತವ್ರಿಂದ ಕೇರ್ಫುಲ್ ಆಗಿರಿ. ಅವ್ರ ಹತ್ರ ಕಡ ಕಂಡೀಷನ್ ಕೇಳಿ, ಯಾರು ಗಾಡಿ ಕೊಡ್ತಾರೆ ನಿಮಗೆ, ಇವಾಗ ಆಟೋ ಆಗಿರ್ಲಿ ಯಾವುದೇ ಆಗಿರ್ಲಿ, ಅವ್ರ ಹತ್ರ ಫಸ್ಟೇ ಕೇಳ್ಬಿಡಿ, ಅಣ್ಣ ನಮ್ಗೆ ಎಷ್ಟು ದಿನದಲ್ಲಿ ಪರ್ಮಿಟ್ ಕೊಡ್ತೀರಾ. ಅವನೇನಾದ್ರೂ 1 ತಿಂಗಳು ಒಳಗಡೆ ಕೊಡ್ತೀನಿ ಅಂತ ಅಂದ್ರೆ ಓಕೆ, ಸೊ ಒಂದು ಬ್ಯಾಲೆನ್ಸ್ ಅಮೌಂಟ್ ಒಂದು ಇಟ್ಕೊಳ್ಳಿ, ಅಣ್ಣ ನೀವು ಪರ್ಮಿಟ್ ಕೊಡ್ತಿದ್ದಂಗೆ ಏನಿದೆ 10,000 20,000 ರೂಪಾಯಿ ಅಮೌಂಟ್ ನಿಮ್ಗೆ ಇಮಿಡಿಯೇಟ್ ಕೊಡ್ತೀನಿ ಅಂತ ಹೇಳಿ ಆ ತರ ಮಾಡ್ಕೊಳ್ಳಿ. ಇಲ್ಲ ಅದು ಸ್ವಲ್ಪ ಟೈಮ್ ಆಗುತ್ತೆ, ಈಗ ನೋಡೋಣ ಮಾಡೋಣ ಅಂತಾರಲ್ವ, ಅಂತವ್ರ ಕಡೆ ಹೋಗ್ಬಿಟ್ಟು ಗಾಡಿ ತಗೋಬೇಡಿ ಅಂತ ಈ ವಿಡಿಯೋ ಮುಖಾಂತರವಾಗಿ ಹೇಳ್ತೀನಿ. ಈ ತುಂಬಾ ಜನಕ್ಕೆ ಇದೇ ಪ್ರಾಬ್ಲಮ್ ಆಗಿರೋದು. ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೆಂಗೋ ಕೊಟ್ಬಿಟ್ಟಿರ್ತಾರೆ, ಗಾಡಿ ತಗೋಬಿಟ್ಟಿರ್ತಾರೆ. ಅವರು ಗಾಡಿ ಸೇಲ್ ಮಾಡೋದು ಕೂಡ ಸಬ್ ಡೀಲರ್ ಏನ್ ಮಾಡ್ತಾರೆ, ಗಾಡಿ ಸೇಲ್ ಮಾಡ್ಬಿಟ್ಟಿರ್ತಾರೆ, ಆಮೇಲೆ ಯಾಮರ್ಸ್ತಾರೆ ಪರ್ಮಿಟು ಕೊಡಕ್ಕೆ. ಕೆಲವ್ರದೆಲ್ಲ ನಾನು ನೋಡ್ದಂಗೆ ನನ್ ಮೆಸೇಜ್ ಬರ್ತಿರೋದು 1 ವರ್ಷ 3 ವರ್ಷ 5 ವರ್ಷ ಆಗಿದೆ, ಇವತ್ತವರೆಗೂ ಡೀಲರ್ ಹಿಂದೆನೆ ತಿರ್ಗಾಡ್ಕೊಂಡಿದ್ದಾರೆ. ಸೊ ಪರ್ಮಿಟ್ ಹಾಕ್ಕೊಡಿ ಗಾಡಿಗಳಿಗೆ ಅಂತ. ಸೊ ಅಂತ ಪ್ರಾಬ್ಲಮ್ನ ನೀವು ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ತೀನಿ. ಸೊ ಯಾರು ಕಡ ಕಂಡೀಷನ್ ಮಾತಾಡ್ತಾರೆ ಸ್ವಲ್ಪ ನೋಡಿ ಯಾರು ಕರೆಕ್ಟ್ ಆಗಿದ್ದಾರೆ, ಅವ್ರ ಬಗ್ಗೆ ತಿಳ್ಕೊಳ್ಳಿ. ಅವ್ರ ಕಡೆಯಿಂದ ಗಾಡಿ ತಗೊಂಡ್ರೆ ನಾಳೆ ದಿವಸ ಡಾಕ್ಯುಮೆಂಟ್ ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ವಾ ಅನ್ನೋದನ್ನೆಲ್ಲ ತಿಳ್ಕೊಳ್ಳಿ. ಸೊ ಮೇನ್ ಆಗಿ ಪ್ರಾಬ್ಲಮ್ ಆಗ್ತಿರೋದೇನಂತಂದ್ರೆ ಗಾಡಿ ಇಳಿಸೋ ದೊಡ್ಡ ವಿಷಯ ಅಲ್ಲ, ಆಯ್ತಾ. ಸೊ ನೀವು 20,000 30,000 ಕೊಟ್ರೆ ಡೀಲರ್ ಕಡೆ ಹೋದ್ರೆ ಅವ್ನ್ ಗಾಡಿ ಕೊಟ್ಬಿಡ್ತಾನೆ, ಮಿಕ್ಕಿದ ಇಷ್ಟು ದಿನದಲ್ಲಿ ಲೋನ್ ಗೇನ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಮೇನ್ ಆಗಿ ಎಲ್ಲರಿಗೂ ಹೊಡ್ತಾ ಬೀಳ್ತಿರೋದು ಯಾವ್ದ್ರಲ್ಲಿ ಅಂತ ಅಂದ್ರೆ ಪರ್ಮಿಟ್ ಅಲ್ಲಿ. ಸೊ ಪರ್ಮಿಟ್ ನ ಮಾತ್ರ ಯಾವ್ದೇ ಕಾರಣಕ್ಕೂ ತುಂಬಾ ಲೆಂತ್ ಆಗಿ ಬಿಡಕ್ ಹೋಗ್ಬೇಡಿ. 3 ತಿಂಗಳು 6 ತಿಂಗಳು 1 ವರ್ಷವರೆಗೂ ಬಿಡಕ್ ಹೋಗ್ಬೇಡಿ. ಮ್ಯಾಕ್ಸಿಮಮ್ ಅಂತಂದ್ರೆ 1 ತಿಂಗಳು. ಅದಕ್ಕಿಂತ ಏನು ಅವ್ರಿಗೆ ಹುಷಾರಿಲ್ಲ ಇಲ್ಲ ಕತೆಗಳು ಹೇಳ್ತಾರಂತ ಒಂದು 45 ದಿವಸ ಒಳಗಡೆ ನಿಮ್ಮ ಕೈಯಲ್ಲಿ ಪರ್ಮಿಟ್ ಇರಬೇಕು. ನಾನು ಈ 45 ದಿವಸ ಹೇಳ್ತಿರೋದು
ತುಂಬಾ ಲಾಂಗ್ ಡ್ಯೂರೇಷನ್ ಆಯ್ತಾ. ಅದ್ರಲ್ಲಿ ನಾನು ಹೇಳ್ತಿರೋದು ಮ್ಯಾಕ್ಸಿಮಮ್ ಏನೋ ಆಯ್ತು ಕತೆಗಳು ಹೇಳ್ತಾರಲ್ವಾ ಅದು ಇದು ಅಂತ, ಅಷ್ಟ್ರ ಒಳಗಡೆ ನಿಮ್ಮ ಪರ್ಮಿಟ್ ನೀವು ತಗೊಳ್ಳಿ, ಹಾಕಿಸ್ಕೊಳ್ಳಿ. ಸೇಮ್ ಸಿಚುವೇಶನ್ ಕೂಡ ಟ್ರಾನ್ಸ್ಫರ್ ಪರ್ಮಿಟ್ ಅಲ್ಲಿ ಕೂಡ, ಟ್ರಾನ್ಸ್ಫರ್ ಪರ್ಮಿಟ್ ನೀವು ಇಮಿಡಿಯೇಟ್ ಸಿಕ್ಬಿಡುತ್ತೆ ಅಂತಂದ್ರೆ ಟ್ರಾನ್ಸ್ಫರ್ ಪರ್ಮಿಟ್ ಇಮಿಡಿಯೇಟ್ ಸಿಗೋದಿಲ್ಲ. ಅದನ್ನು ಹುಡುಕ್ಬೇಕು, ಹಾಕ್ಬೇಕು. ಅವ್ರು ಹೇಳ್ತಾರೆ ಸರಿ ಸರಿ ನೀವು ಗಾಡಿ ಇಳಿಸ್ಕೊಳ್ಳಿ, ಸ್ವಲ್ಪ ದಿನದಲ್ಲೇ ನಾನು ಕೊಟ್ಬಿಡ್ತೀನಿ, ಹಿಂಗ್ ಮಾಡ್ತೀನಿ, ಅದು ಮಾಡ್ಬಿಡ್ತೀನಿ, ಹಿಂಗೆಲ್ಲ ಕತೆ ಹೊಡಿತಾರೆ. ಅದನ್ನ ನಂಬಕ್ ಹೋಗ್ಬೇಡಿ. ಅವ್ರ ಹತ್ರ ಕೇಳಿ, ಅಣ್ಣ ನಿಮ್ಮ ಹತ್ರ ಇವಾಗ ಪರ್ಮಿಟ್ ಇದೆಯಾ, ಟ್ರಾನ್ಸ್ಫರ್ ಪರ್ಮಿಟ್ ಇತ್ತು ಅಂದ್ರೆ ತೋರಿಸಿ ಅಣ್ಣ ಅಂತ ಹೇಳಿ, ಸರಿನಾ. ಇದೇ ಪರ್ಮಿಟ್ ಹಾಕ್ಕೊಡ್ತೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸಿದ್ರೆ ಮಾತ್ರನೇ ಅವಾಗ ಎತ್ಕೊಳ್ಳಿ. ಇಲ್ಲ ಅಂತಂದ್ರೆ ಆದಷ್ಟು ಸ್ವಲ್ಪ ಹುಷಾರಾಗಿದೆ ಅಂತ ಹೇಳ್ತೀನಿ. ಯಾಕಂದ್ರೆ ತುಂಬಾ ಗಾಡಿಗಳು ಪ್ರಾಬ್ಲಮ್ ಆಗ್ತಿರೋದೆ ಪರ್ಮಿಟ್ ಇಂದ. ಸೊ ತುಂಬಾ ಜನ ಬಂದ್ಬಿಟ್ಟು ನನಗೆ ಮೇಯ್ನ್ ಆಗಿ ಇದ್ರಲ್ಲಿ ಆಗ್ತಿರೋದೆಲ್ಲ ಮೆಸೇಜ್ ಆಗ್ತಿರೋದು ಪರ್ಮಿಟ್ ಇಲ್ಲ ಅಂತ ಅಂದ್ಬಿಟ್ಟು. ಸೊ ನೋಡ್ಕೊಳ್ಳಿ, ಪರ್ಮಿಟ್ ವಿಷಯದಲ್ಲಿ ಮಾತ್ರ ಹುಷಾರಾಗಿರಿ. ಅವಾಗ ಅದೇ ಸೇಮ್ ಒಂದೇ ಪಾಯಿಂಟ್ ನಾನು ಹೇಳ್ತಾ ಇದ್ದೀನಿ. ಸೊ ಮ್ಯಾಕ್ಸಿಮಮ್ ಅಂತಂದ್ರೆ 1 ತಿಂಗಳು ಇಲ್ಲ 45 ದಿನ ಒಳಗಡೆ ನಿಮ್ಮ ಕೈಯಲ್ಲಿ ಪರ್ಮಿಟ್ ಇರಬೇಕು. 1 ವಾರ ಒಳಗಡೆ ನಿಮ್ಮ ಗಾಡಿಗೆ ಪರ್ಮಿಟ್ ಅಪ್ಲೈ ಆಗಿರಬೇಕು. ಅದ್ರ ಜೊತೆಗೆ ಇನ್ನೂ ಕೆಲವೊಂದು ವಿಷಯ ಹೇಳ್ತೀನಿ. ವಿತೌಟ್ ನಂಬರ್ ಪ್ಲೇಟ್ ಅಂದ್ರೆ ನಂಬರ್ ಪ್ಲೇಟ್ ಬರಕ್ ಒಂದು 15-20 ದಿವಸ ಆಗುತ್ತೆ. ಇಮಿಡಿಯೇಟ್ ನಿಮ್ ನಂಬರ್ ಬಂದಿದ ತಕ್ಷಣನೇ ಗಾಡಿಗೆ ನಂಬರ್ನ ಬರ್ಸ್ಕೊಳ್ಳಿ. ಸ್ಟಿಕ್ಕರ್ ಕಟಿಂಗ್ ಮಾಡಿಸ್ಬೇಕು. ಇಲ್ಲ ಅಂತಂದ್ರೆ ವೈಟ್ ಕಲರ್ ಒಂದು ಇದರಲ್ಲಿ ಗಾಡಿದು ಏನ್ ನಂಬರ್ ಇರುತ್ತೆ ಹಿಂದೆ ಮುಂದೆ ನೀವು ಒಂದು ಟ್ಯಾಗ್ ಹಾಕ್ಬಿಟ್ಟು ಒಂದು ಲ್ಯಾಮಿನೇಷನ್ ಮಾಡಿ ಅದನ್ನ ಹಾಕೊಳ್ಳಿ. ಅದನ್ನ ಹಾಕೊಂಡ್ರೆ ನೀವು ಗಾಡಿ ಓಡಿಸಿದ್ರೆ ಪೊಲೀಸ್ ಹಿಡಿದ್ರೆ ಪೊಲೀಸರು ಕೂಡ ಫೈನ್ ಹಾಕ್ತಾರೆ ಆಯ್ತಾ. 500ರಿಂದ 1000 ರೂಪಾಯಿವರೆಗೂ ವಿತೌಟ್ ನಂಬರ್ ಪ್ಲೇಟ್ ಅಂತ ಅಂದ್ಬಿಟ್ಟು ಹಾಕ್ತಾರೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಬಂದ್ಬಿಟ್ಟು ಇವಾಗ ಪೊಲೀಸರು ಹಿಡಿದ್ರೆ ಪರ್ಮಿಟ್ ಎಲ್ಲಪ್ಪ ಅಂತ ಅಂದ್ಬಿಟ್ಟು ಕೇಳ್ತಿದ್ದಾರೆ. ಅದು ಕೂಡ ನೆನ್ಪಿಟ್ಕೊಳ್ಳಿ. ಸೊ ಇಷ್ಟಿದೆ ಇನ್ಫಾರ್ಮೇಶನ್. ಸೊ ನೋಡಿ, ಸ್ವಲ್ಪ ಗೊತ್ತಿರೋರು ಯಾವ ತರ ವ್ಯವಹಾರ ಮಾಡ್ತಾರೆ ಅಂತವ್ರ ಹತ್ರ ವ್ಯವಹಾರ ಕರೆಕ್ಟಾಗಿ ಇರುತ್ತಲ್ವಾ, ಅಂಥವ್ರ ಜೊತೆ ಹೋಗಿ ವ್ಯವಹಾರ ಮಾಡಿ. ಸುಮ್ಮನೆ ಯಾರಂದ್ರೆ ಬೇಕಾಬಿಟ್ಟೆ ಇರ್ತಾರಲ್ವ ಅವ್ರ ಜೊತೆಗೆ ಹೋಗ್ಬೇಡಿ. ನೀವು ನನ್ನ ಕಡೆಯಿಂದ ಕೂಡ ಗಾಡಿ ತಗೋಬಹುದು. ಡಿಸ್ಕ್ರಿಪ್ಷನ್ ಕೂಡ ನಂಬರ್ ಇರುತ್ತೆ, ಹಾಗೆ ಚಾನಲ್ದು ಪೇಜಲ್ಲಿ ಕೂಡ ನಂಬರ್ ಇದೆ, ಸರಿನಾ. ಸೊ ನನ್ನ ಕಡೆಯಿಂದ ಯಾರು ಗಾಡಿ ತಗೊಂಡಿದ್ದಾರೆ ಅವ್ರಿಗೆಲ್ಲ ನಾರ್ಮಲ್ ಆಗಿ 1 ವಾರ 10 ದಿವಸ ಒಳಗಡೆ ಅವ್ರ ಪರ್ಮಿಟ್ ಎಲ್ಲ ಸಿಕ್ಕಿದೆ ಆಯ್ತಾ. ಸೊ ಇದೇ ತರನೇ ನನ್ನ ಕಡೆಯಿಂದ ನಾನು ಮಾಡಿಸ್ಕೊಡ್ತಾ ಇರೋದು. ಅದಕ್ಕೆ ಅಂತ ಅಂದ್ಬಿಟ್ಟು ನಾನು 1000 ರೂಪಾಯಿ ಚಾರ್ಜ್ ಮಾಡ್ತೀನಿ. ಆ ಚಾರ್ಜಸ್ ಏನಕ್ಕೆ ಅಂತ ಅಂದ್ರೆ ನಾನು ಬಂದಿರ್ತೀನಿ, ನಾನು ದುಡಿಯೋದು. ಕೆಲವೊಬ್ರೆಲ್ಲ 10,000 20,000 15,000 ರೂಪಾಯಿ ಹಿಂಗೆ ತಗೊಂತಾರೆ ಸಬ್ ಡೀಲರ್ ಅಲ್ಲಿ. ಬಟ್ ನಾನು ಅದು ತಗೊಳೋದಿಲ್ಲ. ಅವ್ರದ್ದು ಆಫೀಸ್ ಚಾರ್ಜ್ ಅಂತ ಅಂದ್ಬಿಟ್ಟು ತಗೊಂತಾರೆ. ಬಟ್ ನಾನು ಆ ಥರ ತಗೊಳ್ಳೋದಿಲ್ಲ. ನಾನು ಅದ್ರ ಬದಲಾಗಿ, ಯಾಕಂದ್ರೆ ನಾನು ಕೂಡ ಆಟೋ ಓಡಿಸೋದು. ಇವಾಗ ನಾನು ಒಂದು ಬಿಟ್ಟು ಬಂದ್ರೆ ಆ ಕೆಲಸ ಮಾಡಬೇಕು ಅಂತಂದ್ರೆ ನನ್ಗೊಂದು 3 ಅವರ್ 4 ಅವರ್ ಟೈಮ್ ವೇಸ್ಟ್ ಆಗುತ್ತೆ ಅಲ್ವಾ. ಆ ಟೈಮ್ಗೆ ವೇಸ್ಟ್ ಅಂತ ಹೇಳಕ್ಕಾಗಲ್ಲ. ಆ ಟೈಮ್ ನಾನು ಬಂದಿರ್ತೀನಿ, ಆಗ ಸ್ವಲ್ಪ ಆ ಟೈಮಲ್ಲಿ ನಾನು ಏನು ದುಡ್ಕೊಂತೀನಿ ಒಂದು 600-700 ರೂಪಾಯಿ ದುಡ್ಡು, ಅದನ್ನ 1,000 ರೂಪಾಯಿ ಅಂತ ಅಂದ್ಬಿಟ್ಟು ಚಾರ್ಜ್ನ ಇಸ್ಕೊಂತ ಇದ್ದೀನಿ. ಸೊ ನಿಮ್ಗೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ನನ್ನ ಕಡೆಯಿಂದ ಕೂಡ ಗಾಡಿ ತಗೋಬಹುದು. ನನ್ನ ಕಡೆ ತಗೊಳ್ಳೇಬೇಕು ಅಂತ ಏನು ರೂಲ್ಸ್ ಇಲ್ಲ. ಬಟ್ ನೀವು ಎಲ್ಲೇ ತಗೊಳ್ಳಿ ಡಾಕ್ಯುಮೆಂಟ್ಸ್ ಮಾತ್ರ ಪಕ್ಕ ನೋಡಿ ಮಾಡ್ಕೊಳ್ಳಿ ಆಯ್ತಾ. ಅವ್ರ ಹತ್ರ ಹೇಳಿ, ಮತ್ತೆ ಕಡ್ಡಿ ಮುರಿದಂಗೆ ವ್ಯವಹಾರ ಮಾಡಿ. ಅವನ್ಗೆ ಆಗ್ಬೇಕಿರೋದೇನು ಡೀಲರ್ಗೆ ಆಗ್ಬೇಕಿರೋದು ಬಿಸ್ನೆಸ್ ಆಯ್ತಾ. ಲಾಸ್ಟ್ ನಿಮ್ಗೆ ಆಗ್ಬೇಕಿರೋದೇನು ಗಾಡಿ ತಗೊಂತೀರಾ, ನಿಮ್ಗೂ ಕೂಡ ನಾಳೆ ದಿವಸ ಬಿಸ್ನೆಸ್ ಮಾಡ್ಬೇಕು ಅಂತಾನೆ ನೀವು ಕೂಡ ಬರ್ತಿರೋದು. ಹಾಗಾಗಿ ಈ ತರ ಇದೆ ಸ್ನೇಹಿತರೆ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಅಲ್ಲಿ ಕೇಳಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.